ಬಾಗೇಪಲ್ಲಿ ಪಟ್ಟಣದ ಕೊರ್ಲಕುಂಟೆ ಪಕ್ಕದ ಪುರಸಭೆ ಜಾಗದಲ್ಲಿ ಡಾಕ್ಟರ್ ಎಚ್.ಎನ್. ಉದ್ಯಾನವಿದೆ. ಉದ್ಯಾನದ ಮಧ್ಯದಲ್ಲಿ ಗೋಡೆ ನಿರ್ಮಿಸಿ ಡಾಕ್ಟರ್ ಎಚ್.ಎನ್. ಅವರ ಪುತ್ಥಳಿ ಇಡಲಾಗಿದೆ. ಆದರೆ ಉದ್ಯಾನದಲ್ಲಿ ಕಳೆ, ಮುಳ್ಳಿನ ಗಿಡಗಳು ಬೆಳೆದಿವೆ. ಹಾವು, ಚೇಳುಗಳ ಕಾಟ ಹೆಚ್ಚಾಗಿದೆ. ಜನರು ಇಲ್ಲಿ ತ್ಯಾಜ್ಯ ಸುರಿಯುತ್ತಿದ್ದು ವಾತಾವರಣ ಕಲುಷಿತವಾಗಿದೆ. ಉದ್ಯಾನ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಇದು ಹೆಸರಿಗೆ ಮಾತ್ರ ಉದ್ಯಾನವಾಗಿದ್ದು ಒಳಗೆಲ್ಲ ಅಧ್ವಾನಗಳೇ ರಾರಾಜಿಸುತ್ತಿವೆ. ಬಾಗೇಪಲ್ಲಿ ಹೊರವಲಯದಲ್ಲಿ ಇಕೋ ಉದ್ಯಾನ, ಡಾಕ್ಟರ್ ಎಚ್.ಎನ್. ಉದ್ಯಾನ ಹಾಗೂ ರೆಡ್ಡಿಕೆರೆ ಬಳಿ ಉದ್ಯಾನಗಳಿವೆ. ಆದರೆ ಇವು ಸೂಕ್ತ ನಿರ್ವಹಣೆ, ಕನಿಷ್ಠ ಸೌಲಭ್ಯಗಳು ಇಲ್ಲದೆ ನಲುಗಿವೆ. ಇದರಿಂದ ನಾಗರಿಕರು, ವಾಯುವಿಹಾರಿಗಳು ತೊಂದರೆ ಅನುಭವಿಸಬೇಕಾಗಿದೆ. ಪುರಸಭೆ ವ್ಯಾಪ್ತಿಯಲ್ಲಿ 23 ವಾರ್ಡ್ಗಳಿವೆ. ನ್ಯಾಷನಲ್ ಕಾಲೇಜಿನಿಂದ ಸಿವಿಲ್ ನ್ಯಾಯಾಲಯದವರೆಗೆ ಹಾಗೂ ಕೊತ್ತಪಲ್ಲಿಯಿಂದ ರಾಮಸ್ವಾಮಿ ಪಲ್ಲಿಯವರೆಗೂ ಪಟ್ಟಣ ವ್ಯಾಪಿಸಿದೆ. ಪಟ್ಟಣದಲ್ಲಿ ಹೆಚ್ಚು ಜನಸಂಖ್ಯೆ ಇದೆ. ತಾಲೂಕು ಕೇಂದ್ರವಾದರೂ ಒಂದು ಸುಸಜ್ಜಿತ ಉದ್ಯಾನ ಇಲ್ಲ. ಉದ್ಯಾನಗಳು ನಗಣ್ಯ ಎನ್ನುವ ಸ್ಥಿತಿಯಲ್ಲಿವೆ. ಜನರು ಮುಖ್ಯ ರಸ್ತೆ, ಕ್ರೀಡಾಂಗಣ, ನ್ಯಾಷನಲ್ ಕಾಲೇಜಿನ ಆಟದ ಮೈದಾನವನ್ನು ವಾಯುವಿಹಾರಕ್ಕೆ ಅವಲಂಬಿಸಿದ್ದಾರೆ. ಐತಿಹಾಸಿಕ ಜಡಲ ಭೈರವೇಶ್ವರ ದೇವಾಲಯದ ಬಳಿ ಇಕೋ ಉದ್ಯಾನ ನಿರ್ಮಿಸಲಾಗಿದೆ. ವಿವಿಧ ಜಾತಿಯ ಗಿಡಗಳು, ಮರಗಳನ್ನು ಬೆಳೆಸಲಾಗಿದೆ. ನೀರಿನ ಕಾರಂಜಿ ಇದೆ. ಆದರೆ ಕಾರಂಜಿಯಲ್ಲಿ ಸಮರ್ಪಕವಾಗಿ ನೀರು ಬರುತ್ತಿಲ್ಲ. ಕೂರಲು ಸೂಕ್ತ ಆಸನಗಳ ವ್ಯವಸ್ಥೆ ಇಲ್ಲ. ಮಕ್ಕಳ ಆಟಿಕೆಗಳು ತುಕ್ಕು ಹಿಡಿದಿವೆ. ವಾಯುವಿಹಾರ ಮಾಡಲು ಆಗುತ್ತಿಲ್ಲ. ಬೆಳಗ್ಗೆ, ಸಂಜೆ ಮಾತ್ರ ಮುಖ್ಯ ದ್ವಾರದ ಬಾಗಿಲು ತೆರೆಯಲಾಗುತ್ತದೆ. ಗೂಳೂರು ರಸ್ತೆಯ ರೆಡ್ಡಿ ಕೆರೆ ಕಟ್ಟೆ ಪಕ್ಕದ ಉದ್ಯಾನದ್ದು ಇದೇ ಸ್ಥಿತಿ. ಇಲ್ಲಿಯೂ ಕುಳಿತುಕೊಳ್ಳಲು ಆಸನಗಳು, ಪಾದಚಾರಿ ರಸ್ತೆ ಇಲ್ಲ. ಮಕ್ಕಳ ಆಟಿಕೆಗಳು ಇಲ್ಲ. ಮುಖ್ಯ ದ್ವಾರದ ಗೇಟ್ ಮುರಿದು ಅನೇಕ ವರ್ಷಗಳು ಕಳೆದರೂ ದುರಸ್ತಿಯಾಗಿಲ್ಲ. ನಿರ್ಜನ ಪ್ರದೇಶ ಇದಾಗಿರುವುದರಿಂದ ವಾಯುವಿಹಾರಿಗಳು ಇಲ್ಲಿಗೆ ಬರುತ್ತಿಲ್ಲ. ಪುರಸಭೆಯಿಂದ ಉದ್ಯಾನ ಅಭಿವೃದ್ಧಿಗೆ ಕೋಟ್ಯಾಂತರ ಹಣ ವ್ಯಯ ಮಾಡಲಾಗಿದೆ. ಆದರೆ ಅದು ನೀರಿನಲ್ಲಿ ಹೋಮ ಮಾಡಿದಂತೆ ಆಗಿದೆ. ಈ ಬಗ್ಗೆ ಸಿಪಿಐಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಬಾಗೇಪಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಎಚ್.ಎನ್. ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿನ ಪರಿಸ್ಥಿತಿಯ ಸ್ಥಿತಿಗಳು ನೋಡಿದರೆ ಇದು ಪಾರ್ಕ್ ಎಂದು ಸಾರ್ವಜನಿಕರಿಗೆ ಗೊತ್ತಾಗುವುದಿಲ್ಲ. ಏಕೆಂದರೆ ಇದು ಉದ್ಯಾನವನದ ಒಳಗೆ ಗಿಡಗಂಟಿಗಳು ಬೆಳೆದಿವೆ. ಇದನ್ನು ನಿರ್ವಹಣೆ ಮಾಡುವವರೇ ಇಲ್ಲ. ಇನ್ನು ಮಳೆ ಬಂದ ಕೂಡಲೇ ಗಿಡ ಪೊದೆಗಳು ಹೆಚ್ಚಾಗುತ್ತವೆ. ಯಾವಾಗಲೂ ಒಂದು ಸಲ ಗಿಡ ಪೊದೆಗಳನ್ನು ತೆಗೆದು ಈ ಪಾರ್ಕ್ಗೆ ಬೀಗ ಹಾಕಿಕೊಂಡು ಹೋಗುವ ಪರಿಸ್ಥಿತಿ ನೋಡಬಹುದು. ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಹಿರಿಯರು ಮತ್ತು ಮಕ್ಕಳ ಹಾಗೂ ಸಾರ್ವಜನಿಕರು ವಾಯುವಿಹಾರಕ್ಕೆ ಬರುತ್ತಾರೆ. ಆದರೆ ಈ ಉದ್ಯಾನವನ್ನು ನೋಡಿದರೆ ಭಯ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಪುರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಿಪಿಐಎಂ ಪಕ್ಷದಿಂದ ಹೋರಾಟ ಮಾಡಲಾಗುತ್ತದೆ ಎಂದರು. ನನ್ನ ಲೆಕ್ಕದಲ್ಲಿ ಇವತ್ತು ಗೂಳೂರು ರಸ್ತೆಯಲ್ಲಿರ್ತಕ್ಕಂಥ ಪಾರ್ಕ್ನ ಹೆಸರಿನಲ್ಲಿ ಒತ್ತುವರಿ ಆಗಿದೆ. ಅದು ಅಂಥ ಸಂದರ್ಭ ಬಂದಾಗ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೂಡ ಇವತ್ತು ಹೋಗ್ತಾ ಇಲ್ಲ. ಇನ್ನು ಹಲವಾರು ಪಾರ್ಕ್ ಜಾಗಗಳಂತೆಲ್ಲ ಬಾಗೇಪಲ್ಲಿಯಲ್ಲಿ ಗುರುತು ಮಾಡಿದ್ದಾರೆ. ಒಂದು ಪಾರ್ಕ್ ಜಾಗನ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ರೀತಿ ಪರಿಸ್ಥಿತಿ ಇದ್ದಾಗ ತಕ್ಷಣವೇ ಅಧಿಕಾರಿಗಳು ಮತ್ತು ಶಾಸಕರು ಎಚ್ಚೆತ್ತುಕೊಂಡು ಈ ಪಾರ್ಕ್ಗಳ ನಿರ್ವಹಣೆ ಮಾಡಲಿಕ್ಕೆ ಒಬ್ಬ ವಾಚ್ಮ್ಯಾನ್ ಇಟ್ಟು ಕ್ಲೀನಿಂಗು ಎಲ್ಲ ಕೂಡ ಸ್ವಚ್ಛತೆಯನ್ನು ಕಾಪಾಡಿ ವಾಯುವಿಹಾರಕ್ಕೆ ಬರ್ತಕ್ಕಂಥವ್ರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀವಿ. ಈ ರೀತಿ ಏನಾದರೂ ಮುಂದುವರೆದ್ರೆ ಸಿಪಿಐಎಂ ಪಕ್ಷದಿಂದ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.